ಇನ್ನ ಧರ್ಮಸ್ಥಳದಲ್ಲಿ ಸಿಕ್ಕಂತ ಅಸ್ಥಿ ಪಂಜರಗಳನ್ನ ಕೂಡಲೇ ಬೆಂಗಳೂರಿಗೆ ಕರೆಸೋದಕ್ಕೆ ಎಲ್ಲಾ ರೀತಿಯ ಸಾಧ್ಯತೆಗಳು ಮತ್ತು ಸಿದ್ಧತೆಗಳು ಆಗ್ತಾ ಇದೆ. ಬೆಂಗಳೂರಿನ ಎಫ್ಎಸ್ಎಲ್ಗೆ ಈ ಅಸ್ಥಿ ಪಂಜರಗಳೇನು ಸಿಕ್ಕಿದೆ, ಮೂಳೆಗಳೇನು ಸಿಕ್ಕಿದೆ, ಅವುಗಳನ್ನ ಕಳಿಸೋದಕ್ಕೆ ಎಫ್ಎಸ್ಎಲ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರಿನ ಮಡಿವಾಳದ ಎಫ್ಎಸ್ಎಲ್ಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ಅಲ್ಲಿ ತಲೆಬುರುಡೆಗಳ ಪರೀಕ್ಷೆ ನಡೆಯಲಿಕ್ಕಿದೆ, ಸಿಕ್ಕ ಮೂಳೆಗಳ ಪರೀಕ್ಷೆ ಆಗಲಿಕ್ಕಿದೆ. ಮೊದಲು ಸಿಕ್ಕಂತ ಅಸ್ಥಿ ಪಂಜರ ಮನುಷ್ಯರದ್ದ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸಲಿಕ್ಕಿದ್ದಾರೆ. ಒಂದೇ ವ್ಯಕ್ತಿಯ ಅಸ್ಥಿ ಪಂಜರವೇ ಅಥವಾ ಎಷ್ಟು ಜನರದ್ದು ಅಂತ ಎಫ್ಎಸ್ಎಲ್ನಲ್ಲಿ ಗೊತ್ತಾಗುತ್ತೆ. ನಂತರ ಎಲ್ಲ ಬೋನ್ಗಳ ಗುರುತು ಪತ್ತೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಅಸ್ಥಿ ಪಂಜರಗಳ ಆಧಾರದಲ್ಲಿ ವಯಸ್ಸು, ಲಿಂಗ ಎಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ. ಇನ್ನ ಪುರುಷ ಮಹಿಳೆಯದ್ದು ಅನ್ನೋ ಬಗ್ಗೆ ಪರಿಶೀಲನೆ ನಡೆಯುತ್ತೆ. ನಂತರ ನಾಪತ್ತೆಯಾದವರ ಫೋಟೋದೊಂದಿಗೆ ಪರೀಕ್ಷೆ ನಡೆಯುತ್ತೆ. ಈಗ ಸಿಕ್ಕಿರುವಂತಹ ಈ ಮೂಳೆಗಳೇನಿದೆ ಅವುಗಳನ್ನ ಮಡಿವಾಳದ ಎಫ್ಎಸ್ಎಲ್ಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಮಡಿವಾಳಕ್ಕೆ ಬರ್ತವೆ ಅನ್ನುವಂತಹ ವಿಚಾರ, ಈ ಸಿಕ್ಕಿರುವಂತಹ ಎಲ್ಲ ಮೂಳೆಗಳು ಯಾವ ರೀತಿಯ ಸಾಧ್ಯತೆ ಮತ್ತು ಸಿದ್ಧತೆಗಳು ಈಗ ಆಗ್ತಾ ಇದೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎಕ್ಸಾಕ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆಯಾ? ಶ್ರೀಪಾದ್, ಈಗ ಧರ್ಮಸ್ಥಳದಲ್ಲಿ ಪತ್ತೆ ಆಗ್ತಿರುವಂತಹ ಈ ಅಸ್ಥಿ ಪಂಜರಗಳನ್ನ ಎಲ್ಲಿ ಪರೀಕ್ಷೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಆರಂಭಿಕ ದಿನಗಳಲ್ಲಿ ಈ ಒಂದು ಮಂಗಳೂರಲ್ಲಿರುವಂತಹ ಎಫ್ಎಸ್ಎಲ್ ನ ಕಚೇರಿಯಲ್ಲೇ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದ್ರೆ ಅಲ್ಲಿ ಸರಿಯಾದಂತಹ ಪ್ರಯೋಗಾಲಯ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಸಿಕ್ಕಿರುವಂತಹ ಎಲ್ಲಾ ಅಸ್ಥಿ ಪಂಜರಗಳನ್ನ ಬೆಂಗಳೂರಲ್ಲಿರುವಂತಹ ಮಡಿವಾಳದ ಎಫ್ಎಸ್ಎಲ್ ಕಚೇರಿಗೆ ರವಾನೆ ಮಾಡಿದ್ರೆ ಅಲ್ಲಿ ಎಲ್ಲಾ ರೀತಿಯ ಅತ್ಯಾಧುನಿಕ ಯಂತ್ರೋಪಕರಣಗಳಿದಾವೆ. ಜೊತೆಗೆ ಪರೀಕ್ಷೆ ಮಾಡೋದಕ್ಕೆ ನುರಿತ ತಜ್ಞರು ಕೂಡ ಇರುವಂತಹ ಕಾರಣಕ್ಕಾಗಿ ಅದನ್ನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಕಳಿಸೋದಕ್ಕೆ ನಿರ್ಧಾರ ಕೂಡ ಮಾಡಿರುವಂತದ್ದು. ಒಂದು ಕ್ಷಣಕ್ಕೆ ಎಲ್ಲಾ ರೀತಿಯ ಉತ್ಖನನ ಪರೀಕ್ಷೆ ಎಲ್ಲವೂ ಕೂಡ ನಿಂತ ನಂತರದಲ್ಲಿ ಅಲ್ಲಿ ಎಷ್ಟು ಮೂಳೆಗಳು ಸಿಗ್ತಾವೋ, ಎಷ್ಟು ಅಸ್ಥಿ ಪಂಜರಗಳು ಸಿಗ್ತಾವೋ ಎಲ್ಲವನ್ನು ಕೂಡ ಒಂದೇ ಬಾರಿ ಮಡಿವಾಳಕ್ಕೆ ಕಳಿಸುವಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಈ ಏನು ಅಸ್ಥಿ ಪಂಜರಗಳು ಎಫ್ಎಸ್ಎಲ್ಗೆ ಬಂದ ನಂತರದಲ್ಲಿ ಮೊದಲ ಹಂತದಲ್ಲಿ ನಡೆಯುವಂತಹ ಪರೀಕ್ಷೆ ಏನಂತಂದ್ರೆ ಆ ಒಂದು ಮೂಳೆಗಳು ಅಥವಾ ಅಸ್ಥಿ ಪಂಜರ ಮನುಷ್ಯರದ ಅಥವಾ ಪ್ರಾಣಿಗಳದ ಅನ್ನೋ ಒಂದು ಪರೀಕ್ಷೆ ಮೊದಲ ಹಂತದಲ್ಲಿ ನಡೆಯುತ್ತೆ. ಅದಾದ ನಂತರ ಅದು ಮನುಷ್ಯರದು ಅಂತ ಹೇಳಿ ಕನ್ಫರ್ಮ್ ಆದ ನಂತರದಲ್ಲಿ ಅದು ಆ ಮೂಳೆಗಳು ಎಷ್ಟು ಜನರಿಗೆ ಸೇರುವುದು, ಒಬ್ಬದೇ ವ್ಯಕ್ತಿಯ ಆ ಮೂಳೆಗಳ ಅಥವಾ ಬೇರೆ ಬೇರೆ ವ್ಯಕ್ತಿಯ ಮೂಳೆಗಳ ಅಂತ ಹೇಳಿ ಎರಡನೇ ಹಂತದ ಪರೀಕ್ಷೆ ನಡೆಯುತ್ತೆ. ಅದಾದ ನಂತರದಲ್ಲಿ ಎಲ್ಲಾ ಮೂಳೆಗಳನ್ನ ಜೋಡಣೆ ಮಾಡುವಂತಹ ಪ್ರಕ್ರಿಯೆ ನಡೆದು ಆ ಒಂದು ಮೃತ ವ್ಯಕ್ತಿಯ ಹೈಟ್ ಎಷ್ಟಿತ್ತು, ಜೊತೆಗೆ ಆತನ ಪುರುಷನೋ ಅಥವಾ ಮಹಿಳೆ ಅಂತ ಹೇಳಿ ಅದನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡಲಾಗುತ್ತೆ. ಅದರ ಜೊತೆಗೆ ಲಿಂಗ, ಆ ಒಂದು ಲಿಂಗ ಪರೀಕ್ಷೆ ಕೂಡ ನಡೆಯುವಂತದ್ದು. ಇದಾದ ನಂತರದಲ್ಲಿ ಯಾರೆಲ್ಲ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಕೇಸ್ಗಳಾಗಿದ್ದಾವೋ ಅವರ ಒಂದು ಒರಿಜಿನಲ್ ಫೋಟೋ ಭಾವಚಿತ್ರನ ಇಟ್ಟುಕೊಂಡು ಆ ತಲೆಬುರುಡೆಗಳಿಗೆ ಹೋಲಿಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಈ ಒಂದು ಮಡಿವಾಳದ ಎಫ್ಎಸ್ಎಲ್ ಕಚೇರಿಯಲ್ಲಿ ನಡೆಯುತ್ತೆ. ಒಂದೊಮ್ಮೆ ಏನಾದರೂ ಭಾವಚಿತ್ರಗಳು ಇಲ್ಲದೆ ಇದ್ದಾಗ ಯಾರೆಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರ ಒಂದು ಡಿಎನ್ಎ ಟೆಸ್ಟ್ ಮಾಡುವಂತಹ ಪರೀಕ್ಷೆಯನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸದ್ಯಕ್ಕೆ ಈ ಉತ್ಖನನ ಏನು ನಡೀತಾ ಇದೆ ಅದು ಕಂಪ್ಲೀಟ್ ಆಗಿ ಮುಗಿದ ನಂತರದಲ್ಲೇ ಎಲ್ಲಾ ಅಸ್ಥಿ ಪಂಜರಗಳನ್ನ ಮಡಿವಾಳಕ್ಕೆ ರವಾನೆ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಮತ್ತು ನಾವು ಏನೇನು ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ಈಗ ದೊಡ್ಡ ಸವಾಲಿದೆ. ಎಫ್ಎಸ್ಎಲ್ ಮುಂದೆ ಇರುವಂತಹ ಸವಾಲುಗಳು ಒಂದಿಂದಲ್ಲ. ಇದು ಎಷ್ಟು ವರ್ಷ ಹಳೆಯದ್ದು, ಲಿಂಗ ಪತ್ತೆ ಆಗಬೇಕು, ಡಿಎನ್ಎ ಟೆಸ್ಟ್ ಆಗಬೇಕು, ಬಹಳ ಮುಖ್ಯವಾಗಿ ಐಡೆಂಟಿಫಿಕೇಶನ್ ಆಗಬೇಕು. ಇದೇ ದೊಡ್ಡ ಸವಾಲು. ಸೊ ಇದನ್ನ ಯಾವ ರೀತಿ ಸಮರ್ಥವಾಗಿ ಎಫ್ಎಸ್ಎಲ್ ನಿಭಾಯಿಸುತ್ತೆ ಅನ್ನೋದು ಒಂದು ಕಡೆ ಆದ್ರೆ ಏನೇನ್ ಚಾಲೆಂಜಸ್ ಇದೆ ಅನ್ನುವಂಥದ್ದು ಮತ್ತೊಂದು ಕಡೆ. ಈ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದಾ? ನಿಜ ಶ್ರೀಪಾದ್, ಏನಂದ್ರೆ ಇದು ನಿನ್ನೆ ಮೊನ್ನೆಯ ಅಸ್ಥಿ ಪಂಜರಗಳಿಲ್ಲ. ಕಳೆದ 10 ರಿಂದ 15 ವರ್ಷದ ಹಳೆಯ ಅಸ್ಥಿ ಪಂಜರಗಳು ಆಗಿರುವಂತಹ ಕಾರಣಕ್ಕಾಗಿ ಆ ಒಂದು ಮೂಳೆಗಳ ಮೇಲಿರುವಂತಹ ಟಿಶ್ಯೂ ಅಂತ ನಾವೇನ್ ಕರಿತೀವಿ, ಅಂದ್ರೆ ಡಿಎನ್ಎ ಟೆಸ್ಟ್ ಗೆ ಮಾಡೋದಕ್ಕೆ ಬೇಕಾದಂತಹ ಪೂರಕ ಮಾಂಸದ ಏನು ಈ ಟಿಶ್ಯೂಗಳಿದಾವೆ ಅದು ಇರೋದಿಲ್ಲ. ಹೀಗಾಗಿ ಈ ಒಂದು ಪರೀಕ್ಷೆ ಮಾಡುವಂತದ್ದು ಈ ಎಫ್ಎಸ್ಎಲ್ ಅಧಿಕಾರಿಗಳಿಗೂ ಕೂಡ ದೊಡ್ಡ ಚಾಲೆಂಜಿಂಗ್ ಆಗಿರುವಂತದ್ದು. ಹೀಗಾಗಿ ಮೊದಲ ಹಂತದಲ್ಲಿ ಅದು ಮನುಷ್ಯರ ಮೂಳೆಗಳ ಅನ್ನೋದು ಪತ್ತೆ ಹಚ್ಚೋದು ಮುಖ್ಯವಾಗಿರುವಂತದ್ದು. ಹೀಗಾಗಿ ಮೊದಲ ಹಂತದ ಪ್ರಾಥಮಿಕವಾಗಿ
ವೇಗವಾಗಿ ಬೇಕಾದಂತಹ ಮಾಹಿತಿಗಳನ್ನ ಪತ್ತೆ ಹಚ್ಚಿದ ನಂತರದಲ್ಲಿ ಇದು ಹೇಗೆ ಸಾವನ್ನಪ್ಪಿದ್ರು, ಜೊತೆಗೆ ಇದು ಸಾವಿಗೆ ಏನ್ ಕಾರಣ ಅಂತ ಪತ್ತೆ ಹಚ್ಚೋದು ಕೂಡ ದೊಡ್ಡ ಸವಾಲಿನ ಪ್ರಶ್ನೆ ಆಗಿದೆ. ಆದ್ರೆ ಈ ಮಿಸ್ಸಿಂಗ್ ಆಗಿರುವಂತಹ ವ್ಯಕ್ತಿಗಳೇ ಅನ್ನೋದು ರುಜುವಾದ್ರೆ ನಂತರದ ಮುಂದುವರೆದಂತಹ ಒಂದು ಪರೀಕ್ಷೆ ಮಾಡೋಕೆ ಸಾಧ್ಯವಾಗುತ್ತೆ. ಇದು SIT ಅಧಿಕಾರಿಗಳು ಎಷ್ಟು ವೇಗವಾಗಿ ಉತ್ಖನನ ಮಾಡಿ ಅಸ್ಥಿಪಂಜರಗಳನ್ನ ಪತ್ತೆ ಹಚ್ತಾ ಇದ್ದಾರೋ ಅದೇ ಮಾದರಿಯಲ್ಲಿ ಮೃತ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚೋದು ಸಾಕಷ್ಟು ಕಷ್ಟಕರವಾಗಿರುವಂತದ್ದು. ಹೀಗಾಗಿ ನುರಿತ ತಜ್ಞರನ್ನ ಒಳಗೊಂಡಂತಹ ಈ ಒಂದು FSL ಕಚೇರಿ ಏನಿದೆ ಮಡಿವಾಳದಲ್ಲಿ ಅಲ್ಲಿಗೆ ರವಾನೆ ಮಾಡಬೇಕು ಅನ್ನೋದು SIT ಅಧಿಕಾರಿಗಳ ಒಂದು ವಾದವಾಗಿತ್ತು. ಅದರಂತೆ ಇಲ್ಲಿ ಕಳಿಸಲಾಗ್ತದೆ. ಮುಂದಿನ ದಿನಗಳಲ್ಲಿ FSL ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಹೇಗೆ ತನಿಖೆ ನಡೆಸ್ತಾರೆ ಅನ್ನೋದು ಕೂಡ ರೋಚಕವಾಗಿದೆ. ಶ್ರೀಪಾದ್, ಓಕೆ, ಮಾಹಿತಿಗಾಗಿ ಧನ್ಯವಾದಗಳು. ಇನ್ನ ಧರ್ಮಸ್ಥಳದಲ್ಲಿ ಸಿಕ್ಕಂತ ಅಸ್ಥಿ ಪಂಜರಗಳನ್ನ ಕೂಡಲೇ ಬೆಂಗಳೂರಿಗೆ ಕರೆಸೋದಕ್ಕೆ ಎಲ್ಲಾ ರೀತಿಯ ಸಾಧ್ಯತೆಗಳು ಮತ್ತು ಸಿದ್ಧತೆಗಳು ಆಗ್ತಾ ಇದೆ. ಬೆಂಗಳೂರಿನ FSLಗೆ ಈ ಅಸ್ಥಿ ಪಂಜರಗಳೇನು ಸಿಕ್ಕಿದೆ, ಮೂಳೆಗಳೇನು ಸಿಕ್ಕಿದೆ, ಅವುಗಳನ್ನ ಕಳಿಸೋದಕ್ಕೆ FSLಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರಿನ ಮಡಿವಾಳದ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. FSL ಅಲ್ಲಿ ತಲೆಬುರುಡೆಗಳ ಪರೀಕ್ಷೆ ನಡೆಯಲಿಕ್ಕಿದೆ, ಸಿಕ್ಕ ಮೂಳೆಗಳ ಪರೀಕ್ಷೆ ಆಗ್ಲಿಕ್ಕಿದೆ. ಮೊದಲು ಸಿಕ್ಕಂತ ಅಸ್ಥಿ ಪಂಜರ ಮನುಷ್ಯರದ್ದ ಅನ್ನುವಂತ ಪ್ರಶ್ನೆ ಇದೆ. ಈ ಬಗ್ಗೆ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸಲಿಕ್ಕಿದ್ದಾರೆ. ಒಂದೇ ವ್ಯಕ್ತಿಯ ಅಸ್ಥಿ ಪಂಜರವೇ ಅಥವಾ ಎಷ್ಟು ಜನರದ್ದು ಅಂತ FSLನಲ್ಲಿ ಗೊತ್ತಾಗುತ್ತೆ. ನಂತರ ಎಲ್ಲ ಬೋನ್ಗಳ ಗುರುತು ಪತ್ತೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಅಸ್ಥಿ ಪಂಜರಗಳ ಆಧಾರದಲ್ಲಿ ವಯಸ್ಸು, ಲಿಂಗ ಎಲ್ಲವೂ ಕೂಡ ಗೊತ್ತಾಗ್ಲಿಕ್ಕಿದೆ. ಇನ್ನ ಪುರುಷ ಮಹಿಳೆಯದ್ದು ಅನ್ನೋ ಬಗ್ಗೆ ಪರಿಶೀಲನೆ ನಡೆಯುತ್ತೆ. ನಂತರ ನಾಪತ್ತೆಯಾದವರ ಫೋಟೋದೊಂದಿಗೆ ಪರೀಕ್ಷೆ ನಡೆಯುತ್ತೆ. ಈಗ ಸಿಕ್ಕಿರುವಂತಹ ಈ ಮೂಳೆಗಳೇನು ಅವುಗಳನ್ನ ಮಡಿವಾಳದ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಮಡಿವಾಳಕ್ಕೆ ಬರ್ತವೆ ಅನ್ನುವಂತಹ ವಿಚಾರ, ಈ ಸಿಕ್ಕಿರುವಂತಹ ಎಲ್ಲ ಮೂಳೆಗಳು ಯಾವ ರೀತಿಯ ಸಾಧ್ಯತೆ ಮತ್ತು ಸಿದ್ಧತೆಗಳು ಈಗ ಆಗ್ತಾ ಇದೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎಕ್ಸಾಕ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆಯಾ? ಶ್ರೀಪಾದ್, ಈಗ ಧರ್ಮಸ್ಥಳದಲ್ಲಿ ಪತ್ತೆಯಾಗ್ತಿರುವಂತಹ ಈ ಅಸ್ಥಿ ಪಂಜರಗಳನ್ನ ಎಲ್ಲಿ ಪರೀಕ್ಷೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಆರಂಭಿಕ ದಿನಗಳಲ್ಲಿ ಈ ಒಂದು ಮಂಗಳೂರಲ್ಲಿರುವಂತಹ FSLನ ಕಚೇರಿಯಲ್ಲೇ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದ್ರೆ ಅಲ್ಲಿ ಸರಿಯಾದಂತಹ ಪ್ರಯೋಗಾಲಯ ಇರದೇ ಇರುವಂತಹ ಕಾರಣಕ್ಕಾಗಿ ಸಿಕ್ಕಿರುವಂತಹ ಎಲ್ಲಾ ಅಸ್ಥಿ ಪಂಜರಗಳನ್ನ ಬೆಂಗಳೂರಲ್ಲಿರುವಂತಹ ಮಡಿವಾಳದ FSL ಕಚೇರಿಗೆ ರವಾನೆ ಮಾಡಿದ್ರೆ ಅಲ್ಲಿ ಎಲ್ಲಾ ರೀತಿಯ ಅತ್ಯಾಧುನಿಕ ಯಂತ್ರೋಪಕರಣಗಳಿದ್ದಾವೆ. ಜೊತೆಗೆ ಪರೀಕ್ಷೆ ಮಾಡೋದಕ್ಕೆ ನುರಿತ ತಜ್ಞರು ಕೂಡ ಇರುವಂತಹ ಕಾರಣಕ್ಕಾಗಿ ಅದನ್ನ ಮಡಿವಾಳದಲ್ಲಿರುವಂತಹ FSL ಕಚೇರಿಗೆ ಕಳಿಸೋದಕ್ಕೆ ನಿರ್ಧಾರ ಕೂಡ ಮಾಡಿರುವಂತದ್ದು. ಒಂದು ಕ್ಷಣಕ್ಕೆ ಎಲ್ಲಾ ರೀತಿಯ ಉತ್ಖನನ ಪರೀಕ್ಷೆ ಎಲ್ಲವೂ ಕೂಡ ನಿಂತ ನಂತರದಲ್ಲಿ ಅಲ್ಲಿ ಎಷ್ಟು ಮೂಳೆಗಳು ಸಿಗ್ತಾವೋ, ಎಷ್ಟು ಅಸ್ಥಿ ಪಂಜರಗಳು ಸಿಗ್ತಾವೋ ಎಲ್ಲವನ್ನು ಕೂಡ ಒಂದೇ ಬಾರಿ ಮಡಿವಾಳಕ್ಕೆ ಕಳಿಸುವಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಈ ಏನು ಅಸ್ಥಿ ಪಂಜರಗಳು FSLಗೆ ಬಂದ ನಂತರದಲ್ಲಿ ಮೊದಲ ಹಂತದಲ್ಲಿ ನಡೆಯುವಂತಹ ಪರೀಕ್ಷೆ ಏನಂತಂದ್ರೆ ಆ ಒಂದು ಮೂಳೆಗಳು ಅಥವಾ ಅಸ್ಥಿ ಪಂಜರ ಮನುಷ್ಯರದ ಅಥವಾ ಪ್ರಾಣಿಗಳದ ಅನ್ನೋ ಒಂದು ಪರೀಕ್ಷೆ ಮೊದಲ ಹಂತದಲ್ಲಿ ನಡೆಯುತ್ತೆ. ಅದಾದ ನಂತರ ಅದು ಮನುಷ್ಯರದು ಅಂತ ಹೇಳಿ ಕನ್ಫರ್ಮ್ ಆದ ನಂತರದಲ್ಲಿ ಅದು ಆ ಮೂಳೆಗಳು ಎಷ್ಟು ಜನರಿಗೆ ಸೇರಿದ್ದು, ಒಬ್ಬದೇ ವ್ಯಕ್ತಿಯ ಆ ಮೂಳೆಗಳ ಅಥವಾ ಬೇರೆ ಬೇರೆ ವ್ಯಕ್ತಿಯ ಮೂಳೆಗಳೇ ಅಂತ ಹೇಳಿ ಎರಡನೇ ಹಂತದ ಪರೀಕ್ಷೆ ನಡೆಯುತ್ತೆ. ಅದಾದ ನಂತರದಲ್ಲಿ ಎಲ್ಲಾ ಮೂಳೆಗಳನ್ನ ಜೋಡಣೆ ಮಾಡುವಂತಹ ಪ್ರಕ್ರಿಯೆ ನಡೆದು ಆ ಒಂದು ಮೃತ ವ್ಯಕ್ತಿಯ ಹೈಟ್ ಎಷ್ಟಿತ್ತು, ಜೊತೆಗೆ ಆತನ ಪುರುಷನೋ ಅಥವಾ ಮಹಿಳೆ ಅಂತ ಹೇಳಿ ಅದನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡಲಾಗುತ್ತೆ. ಅದರ ಜೊತೆಗೆ ಲಿಂಗ, ಆ ಒಂದು ಲಿಂಗ ಪರೀಕ್ಷೆ ಕೂಡ ನಡೆಯುವಂತದ್ದು. ಇದಾದ ನಂತರದಲ್ಲಿ ಯಾರೆಲ್ಲ